ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಸ್ವಾಗತ. ಮುಸ್ಲಿಂ ಬಾಂಧವರ ಪವಿತ್ರ ರಂಜಾನ್ ಹಬ್ಬವನ್ನು ತುಮಕೂರು ನಗರದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಮುಸ್ಲಿಂ ಬಾಂಧವರ ಪವಿತ್ರ ರಂಜಾನ್ ಹಬ್ಬವನ್ನು ತುಮಕೂರಿನ ಕುಣಿಗಲ್ ರಸ್ತೆಯಲ್ಲಿರುವ ಈದ್ಗಾ ಮೈದಾನದಲ್ಲಿ ಸಾವಿರಾರು ಮುಸ್ಲಿಂ ಬಾಂಧವರು ಸೇರಿ, ಈ ಬಾರಿ ಬಿಸಿಲಿನ ತಾಪಮಾನ ಹೆಚ್ಚಾಗಿರುವುದರಿಂದ ಬೆಳಗ್ಗೆ 10 ಗಂಟೆಗೆ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ಪರಸ್ಪರ ಹಬ್ಬದ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು. ಹೊಸ ಬಟ್ಟೆಗಳನ್ನು ಧರಿಸಿಕೊಂಡು ಒಬ್ಬರಿಗೊಬ್ಬರು ಆಲಿಂಗನ ಮಾಡಿ ಹಬ್ಬದ ಶುಭಾಶಯ ಕೋರಿದ್ದು ವಿಶೇಷವಾಗಿತ್ತು. ರಂಜಾನ್ ಹಬ್ಬದ ಸಂಭ್ರಮ ಹಿಂದೂ ಮತ್ತು ಮುಸಲ್ಮಾನ್ ಬಾಂಧವರ ಭಾವೈಕ್ಯತೆಯ ಸಂಕೇತವಾಗಿ ಮಾರ್ಪಟ್ಟಿತ್ತು. ಹಿಂದೂ ಬಾಂಧವರು ಮುಸಲ್ಮಾನ್ ಬಾಂಧವರಿಗೆ ಹಬ್ಬದ ಶುಭಾಶಯ ಕೋರಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡರಾದ ಇಕ್ಬಾಲ್ ಅಹಮದ್ ರವರು, ಪ್ರಪಂಚದಾದ್ಯಂತ ರಂಜಾನ್ ಹಬ್ಬದಲ್ಲಿ 30 ವ್ರತಗಳನ್ನು ಆಚರಿಸಿ ನಾವೆಲ್ಲರೂ ಆಹಾರ, ಕೆಡುಕು ಎಲ್ಲವನ್ನ ಬಿಟ್ಟು ಸಹೋದರತ್ವ, ಸಹಬಾಳ್ವೆಯಿಂದ 30 ದಿನಗಳ ಉಪವಾಸವನ್ನ ಮುಗಿಸಿದ್ದೇವೆ ಎಂದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ನಗರಸಭೆ ಅಧ್ಯಕ್ಷರಾದ ಅಸ್ಲಾಂ ಪಾಷಾರವರು, ನಾವೆಲ್ಲರೂ 30 ದಿನಗಳ ಕಾಲ ಉಪವಾಸ ಮಾಡಿ ರಂಜಾನ್ ಹಬ್ಬವನ್ನು ಆಚರಿಸಿದ್ದೇವೆ. ಹಿಂದೂ ಮುಸ್ಲಿಂ ಬಾಂಧವರೆಲ್ಲರೂ ಒಂದೇ ಎಂಬ ಭಾವೈಕ್ಯತೆಯನ್ನ ಸಾರಿದ್ದೇವೆ ಎಂದರು. ಹಬ್ಬದ ಪ್ರಯುಕ್ತ ಈದ್ಗಾ ಮೈದಾನದ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಈದ್ಗಾ ಮೈದಾನಕ್ಕೆ ಮಾಜಿ ಶಾಸಕರಾದ ರಫೀಕ್ ಅಹಮದ್ ರವರು, ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅಶೋಕ್ ಕೆವಿ ರವರು, ಡಿವೈಎಸ್ಪಿ ಚಂದ್ರಶೇಖರ್ ರವರು, ಸರ್ಕಲ್ ಇನ್ಸ್ಪೆಕ್ಟರ್ ಆದ ರಾಘವೇಂದ್ರ ರವರು, ಮುಖಂಡರುಗಳಾದ ಇಕ್ಬಾಲ್ ಅಹಮದ್ ರವರು, ಅಸ್ಲಾಂ ಪಾಷಾ ರವರು, ನಯಾಜ್ ಅಹಮದ್ ರವರು, ರೇಣುಕಾ ಸಿದ್ದಯ್ಯ ರವರು, ನಯಾಜ್ ರವರು, ಸೇವಾದಳದ ಶಿವಪ್ರಸಾದ್ ರವರು, ಗುರುಪ್ರಸಾದ್ ರವರು, ನಾಗರಾಜ ಶೆಟ್ಟಿ ರವರು, ಮೊಹಮ್ಮದ್ ಸೈಫ್ ರವರು, ಫಯಾಜ್ ರವರು, ತೋಸಿಫ್ ರವರು, ಇರ್ಫಾನ್ ಹಾಗೂ ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ವರದಿ ಕಲ್ಪತರು ನ್ಯೂಸ್. ಪ್ರಪಂಚದಾದ್ಯಂತ ರಂಜಾನ್ ಅನ್ನ ಆಹಾರವನ್ನ ಬಿಟ್ಟು, ಕೆಡಕನ್ನ ಬಿಟ್ಟು, ತಾಳ್ಮೆಯಿಂದ, ಸಂಯಮದಿಂದ, ಸಹೋದರತ್ವ ಮತ್ತು ಸಹಬಾಳ್ವೆಯಿಂದ ಕಳೆದಿದ್ದೇವೆ. ಯಾವ ಇಸ್ಲಾಂ ಅದರಲ್ಲಿ 4ನೆಯದು ಜಕಾತ್. ನಾವೆಲ್ಲರೂ ಕೂಡ ಏನು ಈ ಪ್ರಪಂಚದಲ್ಲಿ ಮಾನವರಲ್ಲಿ ಅಸಮತೋಲನ, ಬಡವರು, ದಲಿತ ಬಡವರು, ವಿಧವೆಯರು, ಮತ್ತೆ ಉಳ್ಳವರು ತಮ್ಮ ದುಡಿಮೆಯ 2 ಅವ್ರಿಗೂ ಕೂಡ ನಮ್ಮ ಜೊತೆ ಈ ರಂಜಾನ್ ಆ ದೇವರು ಈ ಪ್ರಪಂಚದಲ್ಲಿ ಏನು ಯುದ್ಧಗಳನ್ನು ನಡೀತಾ ಇದ್ದಾರೆ ಅದೆಲ್ಲ ನಿಲ್ಲಲಿ, ಮಾನವೀಯತೆಯ ಸಂದೇಶ ಎಲ್ಲ ಮಾನವರಿಗೂ ಹೋಗಲಿ, ಎಲ್ಲ ಶಾಂತಿಯಿಂದ ಇರಲಿ, ಶಾಂತಿ ನೆಲೆಸಲಿ, ಮಳೆ ಬೆಳೆ ಆಗಲಿ, ಯಾರು ಮೇಲಿಲ್ಲ, ಆಜ್ಞೆಯನ್ನ ಪಾಲಿಸುವಂತವರು ಅದೇ ಸಂದೇಶ ರಂಜಾನ್ ಕೂಡ ಕೊಡ್ತದೆ. ಈ ನಾಡಿನಲ್ಲಿ ನಾವು ಮೊನ್ನೆ ಯುಗಾದಿಯನ್ನು ಆಚರಣೆ ಮಾಡಿದ್ದೇವೆ, ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ. ನಮಗೆ ಒಳ್ಳೆಯ ಬುದ್ಧಿಯನ್ನ ಕೊಟ್ಟು ನಾವೆಲ್ಲರೂ ಮಾನವರಾಗಿ ಸಹೋದರತ್ವದಿಂದ ಬಾಳುವಂತಾಗಲಿ ಎಂದು मैंने सोचा कि कोई खास अमल तुम्हारा होगा, कोई खास अमल नहीं है तुम्हारा। कहा कुछ भी अमल नहीं है मेरा, जो तुमने देखा वही है। नमाजें पढ़ता हूँ, आराम से सोता हूँ, उसके अलावा कुछ अमल नहीं है। वो जाने लगे मायूस होकर। बस आदमी अंदर से रोका, आवाज दिया कि भाई रुक जा, एक अमल मेरे पास ऐसा है, वो सुन ले, मैं बताता हूँ। कहा किसी एक दिन में भी, थोड़ी मुद्दत के लिए भी, थोड़े से वक्त के लिए भी ಪವಿತ್ರವಾದ ಹಬ್ಬ मेरे दिल में किसी मुसलमान का अदावत, हसद, कीना, ಪವಿತ್ರವಾದ ಹಬ್ಬ बुराई मेरे दिल में कभी नहीं आई। मुसलमानों, किसी मुसलमान के बारे में कभी मैंने बदगुमानी नहीं करी, किसी मुसलमान को तकलीफ देने का मैंने सोचा नहीं, किसी मुसलमान के बारे में मैंने हसद नहीं किया, किसी मुसलमान को मैंने
कुरान किसी से शरीफ बदला लेने का मैंने सोचा नहीं, ನಾವು किसी ಬಡವರಿಗೆ को मारने का मुझे फैसला पैदा नहीं हुआ। ಸಿಹಿ ಹಾಗೂ ಊಟವನ್ನು ಹಂಚಿ वो साहबी कहने लगे यही अमल है जिस पर अल्लाह ने तुम्हें जन्नत का हकदार बना दिया। ರಂಜಾನ್ ಹಬ್ಬದ ಶುಭಾಶಯ ಹೇಳಿ ಅದೇ क्या हमारे दिल साफ हैं? ನಮ್ಮ ಎಲ್ಲ थोड़े थोड़े रुपयों के लिए ಅಹಮದಾಗಿರ್ಬೋದು ನ್ಯಾಯದಾಮದಾಗಿರ್ಬೋದು कत्ल गारतगिरी का बाजार गर्म हो रहा है। ಎಲ್ಲ ಮುಖಂಡರು शर्म से डूब मरने की बात है। कातिलों के दरमियान में रह रहे हैं, थोड़े थोड़े पैसों के लिए जानों का ले लेना, कत्ल गारतगिरी का शुरू हो जाना। शर्म से तुमने ರಂಜಾನ್ ಹಬ್ಬದ ಪ್ರಯುಕ್ತ मेरी इताअत की, आज तुम मुसलमानों में इत्तिहाद कायम किया। ನಮ್ಮ ಮುಸಲ್ಮಾನ್ ಬಾಂಧವರೆಲ್ಲರೂ ಕೂಡ में बड़े ಈ मैदानों में ಒಂದು ರಂಜಾನ್ ಹಬ್ಬವನ್ನು ಬಹಳ ಅದ್ದೂರಿಯಾಗಿ ವಿಶೇಷವಾಗಿ ಆಚರಿಸತಕ್ಕಂಥದ್ದು ಬಹಳ ಸಂತೋಷವಾಗಿದೆ. ಮೇಲಾಗಿ ನಮ್ಮ ಇಕ್ಬಾಲ್ ಅಹಮದ್ರವರು ನಿಜವಾಗ್ಲೂ ಮತ್ತು ಅವರ ಸ್ನೇಹಿತರು ಅವರ ಸಂಗಡಿಗರೆಲ್ಲರೂ ಇಷ್ಟೊಂದು ಅದ್ದೂರಿಯಾಗಿ ಅಭೂತಪೂರ್ವವಾಗಿ ಕಾರ್ಯಕ್ರಮ ನಡೆಸ್ಕೊಡ್ತಿದ್ದಾರೆ. ಆ ವ್ಯಕ್ತಿ ಗೆಲ್ಲಬೇಕಾಗಿತ್ತು, ಗೆದ್ದಿದ್ರೆ ಯಾವ ರೀತಿ ನಡೆಸ್ತಿದ್ರು ಅನ್ನೋದನ್ನ ನಾವು ಯೋಚನೆ ಮಾಡಬೇಕಾಗಿದೆ. ನಿಜವಾಗ್ಲೂ 2 ಹಬ್ಬಗಳು ಒಟ್ಟಿಗೆ ಬಂದಿದೆ. ಹಿಂದೂ ಮುಸ್ಲಿಂ ಎಲ್ಲ ಭಾವೈಕ್ಯತೆನ ಎತ್ತಿ ಹಿಡಿದಿದೆ. ಅದನ್ನ ನಾವು ಮುಂದುವರಿಸಿಕೊಂಡು ಹೋಗಬೇಕು ಅಂತಕ್ಕಂಥದ್ದನ್ನ ಮಾತನ್ನ ಈ ಸಮಯದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. हमारे दोस्त ಏನು 30 ದಿನಗಳ ಕಠಿಣ ಉಪವಾಸವನ್ನು ಆಚರಿಸಿ ಮನುಕುಲಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಇಂಥ ಬಿಸಿಲುಗಾಲದಲ್ಲೂ ಕೂಡ ಕಠಿಣ ಉಪವಾಸವನ್ನು ಮಾಡಿರ್ತಕ್ಕಂಥ ಎಲ್ಲ ಮುಸಲ್ಮಾನ್ ಬಂಧುಗಳಿಗೆ ನನ್ನ ಕಡೆಯಿಂದ ಒಂದು ಶುಭಾಶಯವನ್ನು ಕೋರ್ತಾ, ಅದೇ ರೀತಿ ಯುಗಾದಿಯನ್ನು ಇದೇ ಇದರ ಸಂದರ್ಭದಲ್ಲಿ ಆಚರಿಸ್ತಾ ಇಬ್ಬರಿಗೂ ಕೂಡ ಹಿಂದೂ ಮುಸ್ಲಿಂ ಭಾವೈಕ್ಯತೆಯಿಂದ ಇರಲಿ ಅಂತೇಳಿ ಈ ರಂಜಾನ್ ಹಬ್ಬ ಗುರುಪ್ರಸಾದ್, ನಾನು ಕೆಪಿಸಿಸಿ ಕೋಆರ್ಡಿನೇಟರ್. ರಂಜಾನ್ ಹಬ್ಬದ ಶುಭಾಶಯಗಳು. ರಂಜಾನ್ ಹಬ್ಬದಲ್ಲಿ 30 ದಿನ ಉಪವಾಸವನ್ನು ಒದ್ದಿ 30 ಸಾರೆ ಕುರಾನನ್ನು ಓದಿ ಇವತ್ತು ನಿನ್ನೆ ಉಪವಾಸವನ್ನು ಬಿಟ್ಟಿದ್ದೀವಿ. ಇವತ್ತು ನಮ್ಮ ಕುರುಬರಘಟ್ಟ ಈದ್ಗಾ ಮೈದಾನದಲ್ಲಿ ಪೂರ್ತಿ ತುಮಕೂರು ಜನನು ನಮಾಜ್ ಮಾಡಕ್ಕೆ ನಮ್ಮ ಪೊಲೀಸ್ ಅಧಿಕಾರಿಗಳು, ಕಮಿಷನರ್ ಅವರೆಲ್ಲ ಪೊಲೀಸರು ಮತ್ತು ನಮ್ಮ ಮಾಧ್ಯಮದವರು ಮತ್ತು ಎಲ್ಲ ನಮ್ಮ ಯುವಕರೆಲ್ಲ ನಮಾಜನ್ನು ಕುರುಬರಘಟ್ಟ ಈದ್ಗಾ ಮೈದಾನದಲ್ಲಿ ಸಾವಿರಾರು ಗಟ್ಟಲೆ ಜನನು ಸೇರಿ ಇವತ್ತು ನಮಾಜನ್ನು ಮಾಡ್ತೀವಿ. ಆ ದೇವರು ನಮ್ಮ ನಾಡಿಗೆ ನೆಮ್ಮದಿ ಇರಲಿ ಮತ್ತು ಹಿಂದೂ ಮುಸ್ಲಿಮ್ಸ್ ಅಂತ ನಮ್ಮ ತುಮಕೂರಲ್ಲಿ ಶಾಂತಿ ಐತೆ. ಇದೇ ತರ ಯಾವ ಹಬ್ಬ ಬಂದ್ರೂ ಈಗ ಎರಡು ದಿನದ ಮುಂಚೆ ಉಗಾದಿ ಹಬ್ಬನೂ ಬಂದೈತೆ, ಅದು ಶಾಂತಿಯಾಗಿ ನಡೆದೈತೆ. ಈ ರಂಜಾನ್ ಹಬ್ಬನು ಶಾಂತಿಯಾಗಿ ನಡೀಲಿ ಅಂತ ಈ ನಮ್ಮ ಆ ದೇವಸ್ಥಾನ ಬೇಡ್ಕೊಳ್ಳೋದೇನೆಂದ್ರೆ ಮಸೀದಿಲಿ ನಮಾಜಲ್ಲೇ ಆಗಲಿ ದೇವಸ್ಥಾನದಲ್ಲೇ ಆಗಲಿ ನಮ್ಮ ತುಮಕೂರಲ್ಲಿ ನೆಮ್ಮದಿಯಾಗಿರಲಿ, ನಮ್ಮ ತುಮಕೂರು ಶಾಂತಿ ಇರಲಿ ಅಂತ ನಾನು ಆ ದೇವಸ್ಥಾನ ನಾನು ಮನವಿ ಮಾಡ್ಕೊಳ್ತೀನಿ. ಈಗ ಮಾಧ್ಯಮದವರು ಎಲ್ಲರಿಗೂ ನಮಸ್ಕಾರ ಹೇಳಿದಾಗ ನಾನು ಮುಗಿಸ್ತಾ ಎಲ್ಲರಿಗೂ उनके महान होने नजात नहीं दी। अल्लाह ने कोई अलग इंतजाम इनके लिए नहीं किया, इनके लिए कोई अलग कब्र नहीं बनाई, इनके लिए अलग कोई जन्नत नहीं बनाया। ಆಚರಿಸ್ತಾ ಇದ್ದೀವಿ. ನಿನ್ನೆ गरीबी भी नुकसान नहीं पहुंचाया, अमीरी ने भी फायदा नहीं पहुंचाया। काम दोनों को कुछ नहीं आया। काम आया तो लोगों का तकवा, तहारत, पाकीज़गी, अल्लाह का खौफ, अल्लाह की इताअत, रसूल की इताअत, ಆಗಬೇಕು ಅಂತ ಹೇಳುತ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹಾರ್ದಿಕವಾಗಿ यही काम आया। तमाम रोजे सालों से हम नवाजी हैं और रोजेदार भी हैं। शेख मोहम्मद सालों से लोग कहते हैं कि हम 12 साल की उम्र से आज तक